Okay, so in this session we are going to solve the 8th illustration. So just observe the concept. Let's see how to represent these formulated problem in the graphical representation. Okay, so just observe here. Okay, the chemical composition of common salt is sodium chloride. Okay, so ಇಲ್ಲಿ ಕೆಮಿಕಲ್ ಕಾಂಪೋಸಿಷನ್ಸ್ ಮಾಡೋದಕ್ಕೆ ಏನೋ ಕೆಮಿಕಲ್ಸ್ ನ ಕೊಟ್ಟಿದ್ದಾರೆ, ಕೆಮಿಕಲ್ಸ್ ನೇಮ್ಸ್. ಸೊ ಯಾವ್ದಾದಿದೆ ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದಟ್ ಈಸ್ NaCl ಅಂತ ಹೇಳ್ಬಿಟ್ಟು ನಾವು ಫಾರ್ಮ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಸೋಡಿಯಂ ಕ್ಲೋರೈಡ್. ಸೊ ಫ್ರೀ ಫ್ಲೋ ಸಾಲ್ಟ್ ಪ್ರೈವೇಟ್ ಲಿಮಿಟೆಡ್. ಸೊ ಈ ಒಂದು ಕಂಪನಿ ಅದು ಕಾಂಪೋಸಿಷನ್ಸ್ ಮಾಡೋದಕ್ಕೆ ಏನೋ ಟ್ರೈ ಮಾಡ್ತಾ ಇದೆ. ಸೊ ದೇರ್ ಫೋರ್ ದ ಕಂಪನಿ, ಯಾವ ಕಂಪನಿ ಅಂತ ಹೇಳಿದ್ರೆ ದಟ್ ಈಸ್ ಫ್ರೀ ಫ್ಲೋ ಸಾಲ್ಟ್ or salts private limited must produce 200 kg of salt per day. So ಎಷ್ಟು kg ಬಂದ್ಬಿಟ್ಟು ಮಸ್ಟ್ ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸೊ ಇದು ಕಂಪ್ಲೀಟ್ ಆಗಿ 200 kgs ನ ಪ್ರೊಡಕ್ಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸಿ ಮಸ್ಟ್ ಪ್ರೊಡ್ಯೂಸ್ 200 kg ಆಫ್ ಸಾಲ್ಟ್ ಪರ್ ಡೇ ಅಂದ್ರೆ ಇಲ್ಲಿ ಯಾವ ಸಿಂಬಲ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನಾವು ಈಕ್ವಲ್ ಸಿಂಬಲ್ ನ ಯೂಸ್ ಮಾಡ್ಕೊ. ಅವರು ನಾಟ್ ಮೋರ್ ದ್ಯಾನ್ ಅಥವಾ ನಾಟ್ ಲೆಸ್ ದ್ಯಾನ್ ಅಟ್ಲೀಸ್ಟ್ 200 kgs ಅಂತ ಏನು ಹೇಳ್ತಾ ಇಲ್ಲ, ಬಟ್ 200 kgs ಪಕ್ಕ ಪ್ರೊಡಕ್ಷನ್ ಮಾಡಲೇಬೇಕು. ಮಸ್ಟ್ ಪ್ರೊಡ್ಯೂಸ್ 200 kg ಆಫ್ ಸಾಲ್ಟ್ ಪರ್ ಡೇ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ನೋಡೋಣ ಯಾವ ತರ ರೆಪ್ರೆಸೆಂಟ್ ಮಾಡೋದು ಅಂತ. ಓಕೆ, ಸೊ ಈಗ ದ ಟೂ ಇಂಗ್ರೀಡಿಯೆಂಟ್ಸ್ ಹ್ಯಾವ್ ದ ಫಾಲೋಯಿಂಗ್ ಕಾಸ್ಟ್ ಪ್ರೊಫೈಲ್, ದಟ್ ಈಸ್ ಸೋಡಿಯಂ ಮತ್ತೆ ಕ್ಲೋರೈಡ್ ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ ಇಲ್ಲಿ ನಾವು ಹೆಡ್ಡಿಂಗ್ ಏನ್ ತಗೋಬಹುದು? ಕೆಮಿಕಲ್ ಅಂತ ಹೇಳ್ಬಿಟ್ಟು ತಗೊಳ್ಳೋಣವಾ? ಕೆಮಿಕಲ್ ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಯಾವ್ದಿದೆ ಅಂತ ಹೇಳಿದ್ರೆ ದಟ್ ಈಸ್ ಸೋಡಿಯಂ ಅಂಡ್ ಅನದರ್ ಕೆಮಿಕಲ್ ನೇಮ್ ಇಸ್ ಕ್ಲೋರೈಡ್ ಅಂತ ಹೇಳ್ಬಿಟ್ಟು ಇದೆ. ಸೊ ಅದು Na ಅಂತ ಟ್ರೀಟ್ ಮಾಡಿದ್ರೆ ಮತ್ತೆ Cl ಅಂತ ಟ್ರೀಟ್ ಮಾಡಿದ್ರೆ ಅದು ನಮಗೆ ಬೇಕಾಗಿಲ್ಲ. ಬೇಕಾದ್ರೆ ನೀವು ಇಲ್ಲಿ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ಸೊ ಈಗ ಫ್ರೀ ಫ್ಲೋ ಸಾಲ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಸ್ಟ್ ಪ್ರೊಡ್ಯೂಸ್ 200 kg ಆಫ್ ಸಾಲ್ಟ್ ಪರ್ ಡೇ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸಾಲ್ಟ್ ಪರ್ ಡೇ ಇನ್ಫಾರ್ಮೇಶನ್ ತಗೊಳ್ಳೋಣ. ಅಂದ್ರೆ ಮಸ್ಟ್ ಪ್ರೊಡ್ಯೂಸ್ ಅಲ್ವಾ, ಸೊ ಮಸ್ಟ್ ಪ್ರೊಡ್ಯೂಸ್ 200 kg ಆಫ್ ಸಾಲ್ಟ್ ಅಂತ ಹೇಳ್ಬಿಟ್ಟು ಇದೆ. ಸೊ ಹಿಯರ್ 200 kg ಆಫ್ ಸಾಲ್ಟ್ ಪರ್ ಡೇ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಸೋಡಿಯಂ ಅಥವಾ ಕ್ಲೋರೈಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾ ಇಲ್ಲ ಅಲ್ವಾ, ಸೊ ಅದಕ್ಕೆ ಇಲ್ಲಿ ಬ್ಲಾಂಕ್ ಬಿಡ್ಬೋದ ತಾನೆ ನಾವು? ಓಕೆ, ಸೊ ಸ್ಪೆಸಿಫಿಕ್ ಆಗಿ ಎರಡು ಸೋಡಿಯಂ ಮತ್ತೆ ಕ್ಲೋರೈಡ್ ಕಾಂಪೋಸಿಷನ್ ಮಸ್ಟ್ ಪ್ರೊಡ್ಯೂಸ್ 200 kg ಆಫ್ ಸಾಲ್ಟ್ ಪರ್ ಡೇ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದನ್ನ ಯೂಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ನೋಡೋಣ. ದ ಟೂ ಇಂಗ್ರೀಡಿಯೆಂಟ್ಸ್ ಹ್ಯಾವ್ ದ ಫಾಲೋಯಿಂಗ್ ಕಾಸ್ಟ್. ಸೊ ಇಲ್ಲಿ ಯಾವ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ದ ಟೂ ಇಂಗ್ರೀಡಿಯೆಂಟ್ಸ್ ಹ್ಯಾವ್ ದ ಫಾಲೋಯಿಂಗ್ ಕಾಸ್ಟ್ ಪ್ರೊಫೈಲ್. ಸೋಡಿಯಂದು 3 per kg, ಕ್ಲೋರೈಡ್ ₹5 per kg ಅಂತ ಕೊಟ್ಟಿದ್ದಾರೆ. ಈ 3 per kg ಮತ್ತೆ 5 per kg ಏನು? ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಯಾವ್ದಿದೆ ಇಲ್ಲಿ? ಮಿನಿಮೈಸೇಷನ್ ಆಫ್ ಕಾಸ್ಟ್. ಸೊ ಅಲ್ಲಿಗೆ ನೆಕ್ಸ್ಟ್ ಹೆಡಿಂಗ್ ನಾವೇನಂತ ತಗೋಬಹುದು? ಕಾಸ್ಟ್ ಅಂತ ತಗೋಬಹುದಾ? ಸೊ ₹3 ಅಂಡ್ ₹5 ಅಂತ ಹೇಳ್ಬಿಟ್ಟು ತಗೋಬಹುದಾ? ಓಕೆ, ಸೊ ಇದು ಆಬ್ಜೆಕ್ಟಿವ್ ಫಂಕ್ಷನ್. ಕ್ಲಿಯರ್ ಆಯ್ತದಲ್ವಾ? ಓಕೆ, ಇಷ್ಟು ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನಿದೆ? ಸಿ ಯೂಸಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಫೈಂಡ್ ದಿ ಮಿನಿಮಮ್ ಕಾಸ್ಟ್. ಸೊ ಫೈಂಡ್ ದಿ ಮಿನಿಮಮ್ ಕಾಸ್ಟ್ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ದ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಸೇಷನ್ ಇಸ್ ಟು ಮಿನಿಮೈಸೇಷನ್ ಆಫ್ ದಿ ಕಾಸ್ಟ್. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಡಿನೋಟ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಈಕ್ವಲ್ ಟು Z ಮಿನಿಮಮ್ ಅಂತ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸಿ ಫೈಂಡ್ ದ ಮಿನಿಮಮ್ ಕಾಸ್ಟ್ ಆಫ್ ದಿ ಸಾಲ್ಟ್ ಅಸ್ಯೂಮಿಂಗ್ ದಟ್ ನಾಟ್ ಮೋರ್ ದ್ಯಾನ್ 80 kg ಆಫ್ ಸೋಡಿಯಂ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈಗ ಸೋಡಿಯಂ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಸಾಲ್ಟ್ ಅಸ್ಯೂಮಿಂಗ್ ನಾಟ್ ಮೋರ್ ದ್ಯಾನ್ 80 kg ಆಫ್ ಸೋಡಿಯಂ ಅಂಡ್ ಅಟ್ಲೀಸ್ಟ್ 60 kg ಆಫ್ ಕ್ಲೋರೈಡ್ ಮಸ್ಟ್ ಬಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಪ್ರೋಸೆಸ್. ಸೊ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಸೋಡಿಯಂ ಬಂದ್ಬಿಟ್ಟು ನಾಟ್ ಮೋರ್ ದ್ಯಾನ್ 80 kg ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮತ್ತೆ 60 kg ಅಟ್ಲೀಸ್ಟ್ 60 kg ಆಫ್ ಕ್ಲೋರೈಡ್ ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಈಗ ನಾವು ಇದನ್ನ ಮ್ಯಾಥಮೆಟಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿ ಈಗ ಸೋಡಿಯಂ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಿದ್ದಾರೆ. ಎಷ್ಟು kg ಅಂತ ಹೇಳ್ತಿದ್ದಾರೆ? ದಟ್ ಈಸ್ ನಾಟ್ ಮೋರ್ ದ್ಯಾನ್ 80 kg ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡ್ಕೋಬಹುದಲ್ವಾ?
ಫಸ್ಟ್ ಅದನ್ನ ಮೆನ್ಷನ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಅದ್ರ ಸಿಂಬಲ್ಸ್ ಹಾಕೋದು ನೆಕ್ಸ್ಟ್ ಟ್ರೈ ಮಾಡೋಣ. ನೆಕ್ಸ್ಟ್ ರಿಗಾರ್ಡಿಂಗ್ ಕ್ಲೋರೈಡ್, ದೇ ಹ್ಯಾವ್ ಸ್ಪೆಸಿಫೈಡ್ ದಟ್ at least 80 kg of chloride must be used in the production process. So at least 80 kg ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಿದ್ದಾರೆ, ಇಲ್ಲಿ ನಾವು ಮೆನ್ಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಪ್ರೋಸೆಸ್. ಸೊ ಪ್ರೊಡಕ್ಷನ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಬರ್ಕೊಳ್ಳೋಣ, ಪ್ರೊಡಕ್ಷನ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಅಥವಾ ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ದಿ ಪ್ರೊಡಕ್ಷನ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ತಗೊಳ್ಳಿ, ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೋ ಆ ತರ ತಗೊಳ್ಳಿ. ಓಕೆ, ಸೊ ಈಗ ಇಷ್ಟೇ ಅಲ್ವಾ, ಕ್ಲಿಯರ್ ಆಯ್ತಲ್ವಾ? ಇನ್ನೇನಿದೆಯಾ, ಇನ್ನೇನಾದ್ರೂ ಇದೆಯಾ ಪ್ರಾಬ್ಲಮ್ ಅಲ್ಲಿ? ನೋ ಸರ್. ಓಕೆ, ಸೊ ಈಗ ನಾವು ಮ್ಯಾಥಮ್ಯಾಟಿಕಲ್ ಸಿಂಬಲ್ಸ್ ನ ಹಾಕ್ಬೇಕು. ಓಕೆ, ಈಗ ನೋಡಿ, ಜನರಲ್ ಆಗಿ ಸೋಡಿಯಂನ ಏನಂತ ಟ್ರೀಟ್ ಮಾಡೋಣ? X1 ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ chloride X2 ಟ್ರೀಟ್ ಮಾಡೋಣ. ಓಕೆ, ಸೊ ದೆನ್ ದ ಇನ್ಫಾರ್ಮೇಶನ್ in the particular row is completely related to X1 and X2. So just copy this X1 and paste it. So then this row information is related to X2. Okay, clear ಆಯ್ತಲ್ವಾ ಇದು X1 ಮತ್ತೆ X2? ಓಕೆ, ಈಗ ನಾವು ಮ್ಯಾಥಮೆಟಿಕಲ್ ಸಿಂಬಲ್ಸ್ ನ ರೆಪ್ರೆಸೆಂಟ್ ಮಾಡಬೇಕು. ನೋಡಿ, ಸಾಲ್ಟ್ ಪರ್ ಡೇ ಮಸ್ಟ್ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು? ಪಕ್ಕಾ ಇದು ಪ್ರೊಡಕ್ಷನ್ ಮಾಡಲೇಬೇಕು, ಅದಕ್ಕಿಂತ ಜಾಸ್ತಿನೂ ಅಲ್ಲ ಅದಕ್ಕಿಂತ ಕಡಿಮೆ ಅಂತ ಅಸಂಪ್ಷನ್ ಮಾಡ್ಕೊಳಕ್ ಆಗೋದಿಲ್ಲ. ಮಸ್ಟ್ ಪ್ರೊಡ್ಯೂಸ್ 200 kg ಆಫ್ ಸಾಲ್ಟ್ ಪರ್ ಡೇ ಅಂತ ಹೇಳಿದ್ರೆ ಯಾವ ಸಿಂಬಲ್ ನ ಯೂಸ್ ಮಾಡ್ಕೋಬೇಕು ಇಲ್ಲಿ? ಈಕ್ವಲ್ಸ್. ಮೋರ್ ದೆನ್. ಯಾರು ಹೇಳಿದವರು ಮೋರ್ ದೆನ್ ಅಂತ? ಓಕೆ, ಸೊ ಇಲ್ಲಿ ನೋಡಿ, the chemical composition of common salt is sodium chloride. Free flow salts private limited must produce 200 kg of salt per day. In case ಏನಾದ್ರೂ ಆ ಕಂಪನಿ 200 kg ಗಿಂತ ಕಡಿಮೆ ಏನಾದ್ರೂ ಪ್ರೊಡಕ್ಷನ್ ಮಾಡಿದ್ರೆ ಒಪ್ಕೊಳ್ಳುತ್ತಾ? ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ? ನೋ ಸರ್. ಇಲ್ಲ. ಇನ್ ಕೇಸ್ ಏನಾದ್ರೂ ಜಾಸ್ತಿ ಏನಾದ್ರೂ ಪ್ರೊಡಕ್ಷನ್ ಮಾಡಿದ್ರೆ ಅದು ಜಾಸ್ತಿ ಪ್ರೊಡಕ್ಷನ್ ಮಾಡ್ಕೊಳ್ಳಿ, ಬಟ್ ಇಯರ್ ಮಸ್ಟ್ ಪ್ರೊಡ್ಯೂಸ್ 200 kg ಆಫ್ ಸಾಲ್ಟ್ ಪರ್ ಡೇ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾನೆ. ಓಕೆ, ಇಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡ್ಕೊಂಡ್ರೇನು ಅಕ್ಸೆಪ್ಟ್ ಆಗಬಹುದು ಅಂತ ಏನಾದ್ರು ಇದ್ದಿದ್ರೆ ಇಲ್ಲಿ ಮಿನಿಮಮ್ 200 kg ಆಫ್ ಸಾಲ್ಟ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರು. ಇಲ್ಲಿ ಮಿನಿಮಮ್ ಅನ್ನೋದು ಯೂಸ್ ಮಾಡಿಲ್ಲ, ಅವನು ಮ್ಯಾಕ್ಸಿಮಮ್ ಅನ್ನೋದು ಯೂಸ್ ಮಾಡಿಲ್ಲ ವರ್ಡ್. ಇಲ್ಲಿ ಏನ್ ಯೂಸ್ ಮಾಡ್ತಿದ್ದಾನೆ? ಮಸ್ಟ್ ಪ್ರೊಡ್ಯೂಸ್, ಮಸ್ಟ್ ಅಂತ ಯೂಸ್ ಮಾಡ್ತಿದ್ದಾನೆ. ಅದಕ್ಕೆ ನಾವು ಯಾವ ಸಿಂಬಲ್ ನ ಯೂಸ್ ಮಾಡ್ಬೇಕು ಇಲ್ಲಿ? ಈಕ್ವಲ್ ಸಿಂಬಲ್. ಈಕ್ವಲ್ ಸಿಂಬಲ್ ನ ಯೂಸ್ ಮಾಡಬೇಕು. ಓಕೆ, ಸೊ ಅದನ್ನ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಜಸ್ಟ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಸ್ಟ್ ಪ್ರೊಡ್ಯೂಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಜಸ್ಟ್ ಯು ಹ್ಯಾವ್ ಟು ಪುಟ್ ದಿ ಈಕ್ವಲ್ ಸಿಂಬಲ್. ಯಾಕಂತ ಹೇಳಿದ್ರೆ 200 kg ಪಕ್ಕ ಪ್ರೊಡಕ್ಷನ್ ಮಾಡಲೇಬೇಕು ಪರ್ ಡೇಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಈಕ್ವಲ್ ಸಿಂಬಲ್ ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ಕಾಸ್ಟ್ ಇನ್ಫಾರ್ಮೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ ಅಂತ ಹೇಳಿದ್ರೆ ಕಾಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡು 3x1 + fi(x2) ಅಂತ ಹೇಳ್ಬಿಟ್ಟು ಹಾಕೊಳ್ತೀವಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ನೋ ಸರ್. ಇಲ್ಲ. ಓಕೆ, ಈಗ ರಿಕ್ವೈರ್ಮೆಂಟ್ ಪ್ರೊಡಕ್ಷನ್ ಪ್ರೋಸೆಸ್ ಫಾರ್ ದಟ್ ಈಸ್ ರಿಕ್ವೈರ್ಡ್ ಪ್ರೊಡಕ್ಷನ್ ಪ್ರೋಸೆಸ್. ಇಂಗ್ರೀಡಿಯೆಂಟ್ಸ್ ಯಾವ್ದಾವ್ದು ಬೇಕು, ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ. ಓಕೆ, ಈಗ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ನಾಟ್ ಮೋರ್ ದ್ಯಾನ್ 80 kg ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಟೆಲ್ ಮಿ ವೆದರ್ ವಿ ಹ್ಯಾವ್ ಟು ಯೂಸ್ ಆರ್ ಲೆಸ್ ದೆನ್ ಯೂಸ್ ಮಾಡ್ಬೇಕಾ ಅಂತ? ಲೆಸ್ ದೆನ್ ಆರ್ ಈಕ್ವಲ್ಸ್ ಸರ್. ನಾಟ್ ಮೋರ್ ದ್ಯಾನ್ 80 ಅಂತ ಹೇಳಿದ್ರೆ 80 kg ಗಿಂತ ಜಾಸ್ತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರ, ಕರೆಕ್ಟ್ ಅಲ್ವಾ? therefore we have to use less than or equal to ಸಿಂಬಲ್ ನ ನಾವು ಯೂಸ್ ಮಾಡ್ಕೋಬೇಕು. ನಾಟ್ ಮೋರ್ ದ್ಯಾನ್ 80 kg ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಬರಬಾರ್ದು, ಬಟ್ ಅದಕ್ಕೆ ಈಕ್ವಲ್ ಆಗಿರ್ಬೋದು ಅಥವಾ ಕಡಿಮೆ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಬಗ್ಗೆ ಹೇಳ್ತಿದ್ದಾರೆ, ಅಟ್ಲೀಸ್ಟ್ 60 kg ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾವ್ದು ಯೂಸ್ ಮಾಡ್ಬೋದು? ಗ್ರೇಟರ್ ದೆನ್ ಆರ್ ಈಕ್ವಲ್ಸ್. ಅಟ್ಲೀಸ್ಟ್ ಅಂತ ಹೇಳಿದ್ರೆ ಮಿನಿಮಮ್ 60 kg ಅಂತ. ಸೊ ದೇರ್ಫೋರ್ ಅದಕ್ಕಿಂತ ಜಾಸ್ತಿ ಇರಬಹುದು ಅಥವಾ ಈಕ್ವಲ್ ಇರಬಹುದು ಅಂತ. ಕ್ಲಿಯರ್ ಆಯ್ತಾ? ನೌ ಯು ಹ್ಯಾವ್ ಟು ಫಾರ್ಮ್ the linear programming model. So what is the objective of the company? Minimization. So Z minimum, right? Minimum. So Z minimum. So objective function formulation ಮಾಡಬೇಕಂದ್ರೆ ಯಾವುದು ಫಸ್ಟ್ ತಗೋಬೇಕು? ದಟ್ ಈಸ್ ಕಾಸ್ಟ್. ಮಿನಿಮಮ್ ಅಂತ ಹೇಳಿದ್ರೆ ಕಾಸ್ಟ್ ಅಲ್ವಾ? ಸೊ ಅದಕ್ಕಾಗಿ ಇಲ್ಲಿ ಕಾಸ್ಟ್ ಇನ್ಫಾರ್ಮೇಶನ್ ತಗೊಳ್ತಿದೀವಿ. ಸೊ ಫಾರ್ಮೇಶನ್ ಮಾಡಬಹುದು 3x1 + 5x2 ಅಲ್ವಾ? ನೆಕ್ಸ್ಟ್ ಏನು? subjected to. So 1 minute.
ಓಕೆ, ಸೊ ನೆಕ್ಸ್ಟ್ ಸಬ್ಜೆಕ್ಟೆಡ್ ಟು ಕನ್ಸ್ಟ್ರೈಂಟ್ಸ್, ರೈಟ್? ಸೊ ಈಗ ಯಾವ ಕನ್ಸ್ಟ್ರೈಂಟ್ಸ್ ತಗೊಳ್ತೀರಾ? ಫಸ್ಟ್ ಸಾಲ್ಟ್ ತಗೊಳ್ತೀರಾ ಇಲ್ಲ ರಿಕ್ವೈರ್ಮೆಂಟ್ ಪ್ರೊಡಕ್ಷನ್ ಪ್ರೋಸೆಸ್ ತಗೊಳ್ತೀರಾ? x1 plus x2. ಓಕೆ, ಇದನ್ನೇ ತಗೊಳ್ತೀರಾ? ಓಕೆ, x1 ಪ್ಲಸ್ x2 ಏನ್ ತಗೋಬೇಕು? Equal to 200. ಅಷ್ಟೇ. ಓಕೆ, ಇದು ಯಾವ ಕನ್ಸ್ಟ್ರೈಂಟ್? ಸಾಲ್ಟ್ ಕನ್ಸ್ಟ್ರೈಂಟ್. ಬೇಕಾದ್ರೆ ಪಕ್ಕದಲ್ಲಿ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಕನ್ಸ್ಟ್ರೈಂಟ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು? ರಿಕ್ವೈರ್ಮೆಂಟ್ ಪ್ರೊಡಕ್ಷನ್ ಪ್ರೋಸೆಸ್. ಓಕೆ, ಇದನ್ನ ಯಾವ ತರ ಫಾರ್ಮ್ ಮಾಡ್ತೀರಾ? ಟೋಟಾಲಿಟಿ ಕೊಟ್ಟಿಲ್ಲ. x1 less than or equals to x1 less than or equal to 80 kg na. Okay, 80 kg. Next x2 greater than or equal to 60 kg. 60 kg. Clear ಆಯ್ತಾ? Next x1 comma x2 greater than or equal to 0. So ಇದು ಯಾವುದು ಫಂಕ್ಷನ್? ನಾನ್ ನೆಗೆಟಿವಿಟಿ ಫಂಕ್ಷನ್. ಓಕೆ, ಸೊ ಈಗ ನಾನ್ ನೆಗೆಟಿವಿಟಿ ಫಂಕ್ಷನ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಕನ್ಸ್ಟ್ರೈಂಟ್ಸ್ ನಾವು ಏನಂತ ಕನ್ಸಿಡರ್ ಮಾಡಬೇಕು? ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ತೀರಾ ತಾನೆ? ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಎಕ್ಸಾಮ್ ಅಲ್ಲೂ ಸ್ಟೆಪ್ ಬೈ ಸ್ಟೆಪ್ ಬರ್ಕೋಬೇಕು. ಈಗ 3 ಕನ್ಸ್ಟ್ರೈಂಟ್ಸ್ ಇದೆ. ಈ 3 ಕನ್ಸ್ಟ್ರೈಂಟ್ಸ್ ನಾವು ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಜಸ್ಟ್ ಇದನ್ನ ಸಿಂಬಲ್ಸ್ ನಾವು ರಿಮೂವ್ ಮಾಡಬೇಕು, ಗ್ರೇಟರ್ ದನ್ ಆರ್ ಲೆಸ್ ದನ್ ಸಿಂಬಲ್ಸ್ ನ. ಯಾಕಂತ ಹೇಳಿದ್ರೆ x1 ವ್ಯಾಲ್ಯೂಸ್ ಮತ್ತೆ x2 ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಂದ್ರೆ ಆ ಸಿಂಬಲ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದಕ್ಕೆ ನಾವು ಆ ಕನ್ಸ್ಟ್ರೈಂಟ್ಸ್ ನಾವು ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಪುಟ್ ಓನ್ಲಿ ದ ಈಕ್ವಲ್ ಸಿಂಬಲ್. ಓಕೆ, ಸೊ ಈಗ ಥರ್ಡ್ ಕನ್ಸ್ಟ್ರೈಂಟ್ ಬಂತು. ಸೊ ಈಗ ಈಸಿಯಾಗಿ ನಾವು x1 ವ್ಯಾಲ್ಯೂಸ್ x2 ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ತಾನೆ? ಓಕೆ, x1 ವ್ಯಾಲ್ಯೂ ಅಂಡ್ x2 ವ್ಯಾಲ್ಯೂ. ಸೊ ಜಸ್ಟ್ paste the first equation here. ನೋಡೋಣ x1 ವ್ಯಾಲ್ಯೂ ಏನ್ ಬರುತ್ತೆ, x2 ವ್ಯಾಲ್ಯೂ ಏನ್ ಬರುತ್ತೆ ಅಂತ. ಸೊ ಈಸಿಯಾಗಿ ಜನರಲ್ ಆಗಿ ಅದೇ ತರನೇ ಹೇಳ್ಬಿಡ್ಬಹುದು ನಾವು ನೋಡಿದ ತಕ್ಷಣ x1 ವ್ಯಾಲ್ಯೂ ಏನ್ ಬರುತ್ತೆ, x2 ವ್ಯಾಲ್ಯೂ ಏನ್ ಬರುತ್ತೆ ಅಂತ. ಓಕೆ, ನೀವು ಎಕ್ಸಾಮ್ ಅಲ್ಲಿ ಅದು ತೋರಿಸಬೇಕು, ಪರ್ಟಿಕ್ಯುಲರ್ ಆಗಿ ಕ್ಯಾಲ್ಕುಲೇಷನ್ಸ್ ನ ತೋರಿಸಿ. Okay, so the first equation greater than illa less than illa, so copy and paste as it is. Okay, so ಯಾವ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ? x1 ವ್ಯಾಲ್ಯೂಸ್ ಮತ್ತೆ x2 ವ್ಯಾಲ್ಯೂಸ್. ಓಕೆ, x1 ಫಸ್ಟ್ 0 ಅಂತ ಕನ್ಸಿಡರ್ ಮಾಡ್ತೀವಿ, ಮತ್ತೆ x2 ಫಸ್ಟ್ 0 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಈಗ x1 0 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಯಾವ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ? x2 ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಓಕೆ, ಈಗ x2 ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ x2 ಪಕ್ಕದಲ್ಲಿ ಏನಿದೆ? 1 ಇದೆ ಅಂತ ಹೇಳಿದ್ರೆ 200 ಡಿವೈಡೆಡ್ ಬೈ 1 ಎಷ್ಟು ಬರುತ್ತೆ? 200 ಬರುತ್ತೆ. ಸೊ ಆಗ x2 ವ್ಯಾಲ್ಯೂಸ್ ದಟ್ ಈಸ್ 200. ಈಗ x1 ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. x1 ಪಕ್ಕದಲ್ಲಿ ಏನಿದೆ? ಏನು ಇಲ್ಲ ಅಂತ ಹೇಳಿದ್ರೆ 1 ಇದೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ 1. ಸೊ ದೇರ್ ಫೋರ್ 200 ಡಿವೈಡೆಡ್ ಬೈ 1 we get similarly 200. So first equation x1 value ಮತ್ತೆ x2 values clear ಆಯ್ತು. Okay, so next ಯಾವ್ದಿದೆ? ಸೆಕೆಂಡ್ ಈಕ್ವೇಶನ್. ಸೊ ಸೆಕೆಂಡ್ ಈಕ್ವೇಶನ್ ಅಲ್ಲಿ x2 ವ್ಯಾಲ್ಯೂ x1 ಬಂದ್ಬಿಟ್ಟು 80 ಇದೆ, ಆಸ್ ಇಟ್ ಈಸ್ ಸೇಮ್ ಕೊಡ್ತೀವಿ. ನೆಕ್ಸ್ಟ್ ಥರ್ಡ್ ಈಕ್ವೇಶನ್ ಅಲ್ಲಿ x2 ಇದ್ರೆ x1 ವ್ಯಾಲ್ಯೂ x2 is equal to 60. We have to consider x2 value is equal to 60. Okay, so ಈಗ ಇದು ನೋಡಿ, ಸೆಕೆಂಡ್ ಈಕ್ವೇಶನ್ ಬಂದ್ಬಿಟ್ಟು ಒಳಗಡೆ ಸೆಲೆಕ್ಟ್ ಮಾಡ್ತಿದ್ವಿ, ಔಟ್ ಸೈಡ್ ಸೆಲೆಕ್ಟ್ ಮಾಡ್ತಿದ್ವಿ ಅಂದ್ಬಿಟ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಮಾಡಿ ನಾವು ನೋಡೋಣ. ಓಕೆ, ಇಷ್ಟು ಕ್ಲಿಯರ್ ಆಗಿದೆಯಾ? ಬರ್ಕೊಂಡಿದ್ದೀರಾ? Yes sir. ಓಕೆ, ಸೊ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋಣ. So this is the graphical representation of that particular problem. So idu first equation, that is x1 plus x2 is equal to 2. Screen ಕಾಣಿಸ್ತಿಲ್ಲ. Okay. Okay, now it's visible, right? Yes sir. Okay, so this is the graphical representation of that particular problem. So this blue color line is first equation. So the first equation says that x1 plus x2 is equal to 200 alva. Yes sir. Okay, x1 value nu 200 ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮತ್ತೆ x2 value is also 200. So ಇಲ್ಲಿ ನಾನು ಕೊಟ್ಟಿದ್ದೀನಿ. Okay, so this is the
ಓಕೆ x2 ವ್ಯಾಲ್ಯೂ ಅಂಡ್ x1 ವ್ಯಾಲ್ಯೂ 200 ಗೊತ್ತಾಗ್ತಿದೆ ಅಲ್ವಾ? ಸರ್. ಓಕೆ, ಸೊ ಇದು ಫಸ್ಟ್ ಈಕ್ವೇಶನ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಯಾವುದು? x1 ಲೆಸ್ ದನ್ ಆರ್ ಈಕ್ವಲ್ ಟು 80 ನಾ? ಓಕೆ, x1 is equal to 80 ಅಲ್ವಾ? ಸೊ ನೋಡಿ ಇದು x1 ಆಕ್ಸಿಸ್ ಅಲ್ವಾ? ಸೊ x1 ಆಕ್ಸಿಸ್ 80 ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ, ದಟ್ ಈಸ್ ಆರೆಂಜ್ ಕಲರ್ ಲೈನ್ 80. ನೀವು ಮಾರ್ಕ್ ಮಾಡ್ಕೊಳ್ತೀರಾ ತಾನೆ? ಓಕೆ, ಅಲ್ಲಿ x2 ವ್ಯಾಲ್ಯೂ ಕೊಟ್ಟಿಲ್ಲ, x1 ವ್ಯಾಲ್ಯೂ ಮಾತ್ರ 80 ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಲೈಕ್ ದಿಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಈಕ್ವೇಶನ್, x1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 80 ಆರ್ x1 ವ್ಯಾಲ್ಯೂ ಇಸ್ 80 ಅಂತ ಹೇಳ್ಬಿಟ್ಟು ಇದೆ, ಅದಕ್ಕೆ 80 ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಈಕ್ವೇಶನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ x1 ವ್ಯಾಲ್ಯೂ ಮಾತ್ರ ಯಾವ್ದು ಕೊಟ್ಟಿದ್ದಾರೆ? x1 ವ್ಯಾಲ್ಯೂ ಅಲ್ಲ, x2 ವ್ಯಾಲ್ಯೂ. x2 ವ್ಯಾಲ್ಯೂ ಇಸ್ ಈಕ್ವಲ್ ಟು 60 ಅಲ್ವಾ? Yes, sir. Okay, so x2 value 60 ಅಂತ ಕೊಟ್ಟಿದ್ದಾರೆ. So this is the x2 equation or x2 axis. So therefore we have to mark at 60. ನಾನು 20, 40, 60, 80 ಅಂತ ತಗೊಂಡಿದ್ದೀನಿ. So you have to mention the scale as 1 centimeter is equal to ಏನಂತ ಬರೀತೀರಾ? 20 centimeter ಅಂತ. Okay, so 20, 40, 60, 80 ಅಂತ ತಗೊಂಡಿದ್ದೀನಿ. x2 ವ್ಯಾಲ್ಯೂ 60 ಆದಾಗ ಮಾರ್ಕ್ ಬಂದ್ಬಿಟ್ಟು ನಾವು ಇಲ್ಲೇ ಮಾಡ್ಕೋಬೇಕು. ಓಕೆ, ಸೊ ಡೈರೆಕ್ಟ್ ಆಗಿ ಒಂದು ಸ್ಟ್ರೈಟ್ ಲೈನ್ ಎಳಿಬೇಕು. ಓಕೆ, ಈಗ ಫಿಸಿಯಬಲ್ ರೀಜನ್ ನ ಸೆಲೆಕ್ಟ್ ಮಾಡೋಣ. ಸೊ ಫಸ್ಟ್ ಈಕ್ವೇಶನ್ ಏನ್ ಹೇಳುತ್ತೆ ಓದಿ. x1 ಪ್ಲಸ್ x2 ಬಿಲೋ ಸೆಲೆಕ್ಟ್ ಮಾಡ್ಕೋಬೇಕಾ, ಅಬೋವ್ ಸೆಲೆಕ್ಟ್ ಮಾಡ್ಕೋಬೇಕಾ, ಅಥವಾ ಆಸ್ ಇಟ್ ಈಸ್ ಏನಿದೆಯೋ ಆ ಒಂದು ಲೈನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾ ಫಿಸಿಯಬಲ್ ರೀಜನ್? ಲೈನ್ ಮೇಲೆ As it is, sir. ಇದು ಫಸ್ಟ್ ಈಕ್ವೇಶನ್, ಬ್ಲೂ ಕಲರ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇದು ಈ ಫಸ್ಟ್ ಲೈನ್ ಬಂದ್ಬಿಟ್ಟು ಫಸ್ಟ್ ಈಕ್ವೇಶನ್. ಸೊ ಬಿಲೋನು ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, ಅಬೋವ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಫಿಸಿಯಬಲ್ ರೀಜನ್. ಈ ಕಾರ್ನರ್ ಪಾಯಿಂಟ್ ಮೇಲೆನೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರ ಅರ್ಥ ಅದೇ ತಾನೇ? ಕರೆಕ್ಟ್ ಆಗಿ ಅರ್ಥ ಆಯ್ತಾ? ಈಗ ನೋಡಿ, ಈ ಫಸ್ಟ್ ಲೈನ್ ಒಂದು ಫಸ್ಟ್ ಈಕ್ವೇಶನ್ ಇದೆ ಬ್ಲೂ ಕಲರ್ ಲೈನ್, ಇದು ಬಿಲೋನು ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, ಅಂಡ್ ಆಲ್ಸೋ ಅಬೋವ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, ಬಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಕಾರ್ನರ್ ಪಾಯಿಂಟ್ ಆರ್ ಫಿಸಿಯಬಲ್ ರೀಜನ್. ಈ ಲೈನ್ ಮೇಲೇನೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಯಾವ್ದಾದ್ರು ಇರ್ಲಿ, ಆಬ್ಜೆಕ್ಟಿವ್ ಫಂಕ್ಷನ್ ವ್ಯಾಲ್ಯೂ. ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಯಾವ್ದು? ಕಾಸ್ಟ್ ಆಫ್ ಪ್ರಾಫಿಟಾ? ಕಾಸ್ಟ್ ಅಂತ ಹೇಳಿದ್ರೆ ಮಿನಿಮಮ್ ಅಲ್ವಾ? ಸೊ ಈ ಲೈನ್ ಮೇಲೆ ಯಾವ ಕಾರ್ನರ್ ಪಾಯಿಂಟ್ ನಮ್ಗೆ ಮಿನಿಮಮ್ ವ್ಯಾಲ್ಯೂ ಕೊಡುತ್ತೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ನಮ್ಗೆ ಫಿಸಿಯಬಲ್ ರೀಜನ್ ಇದಾದ್ರೂ ಬರಬಹುದು, ಇದಾದ್ರೂ ಬರಬಹುದು, ಅಥವಾ ಇದಾದ್ರೂ ಬರಬಹುದು, ಅಥವಾ ಇದಾದ್ರೂ ಬರಬಹುದು, ಇದಾದ್ರೂ ಬರಬಹುದು. ಬಟ್ ವಿ ಹ್ಯಾವ್ ಟು ಫೋಕಸ್ ಆನ್ ದಿಸ್ ಲೈನ್ ಬಿಕಾಸ್ ಕನ್ಸ್ಟೆಂಟ್ ಏನ್ ಹೇಳ್ತಾ ಇದೆ, ಇದಕ್ಕೆ ಈಕ್ವಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ ಜನರಲ್ ಆಗಿ ಯಾವ ತರ ಥಿಂಕ್ ಮಾಡ್ತೀವಿ ಅಂತಾರೆ, ಒಂದು ಈ ಕಾರ್ನರ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಈ ಕಾರ್ನರ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಲೈನ್ ಗೆ ಜಾಯಿನ್ ಆಗಿರೋದು ಈ ಕಾರ್ನರ್ ಪಾಯಿಂಟ್ ಮತ್ತೆ ಇದು ಈ ಕಾರ್ನರ್ ಪಾಯಿಂಟ್. ಬಟ್ ಫಿಸಿಯಬಲ್ ರೀಜನ್ ನೋಡೋಣ ಏನ್ ಹೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ ಫಸ್ಟ್ ಈಕ್ವೇಶನ್ ಕ್ಲಿಯರ್ ಆಯ್ತಾ? ಇದ್ರ ಮೇಲೆನೆ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಯಾವುದು? x1 is equal to less than or equal to 80 ಅಲ್ವಾ? ಸೊ ಇದು ಸೆಕೆಂಡ್ ಈಕ್ವೇಶನ್, ಆರೆಂಜ್ ಕಲರ್ ಲೈನ್ ಅಲ್ವಾ? ಓಕೆ, ಸೊ ಈಗ ಸೆಕೆಂಡ್ ಈಕ್ವೇಶನ್ x1 ಲೆಸ್ ದೆನ್ ಆರ್ ಈಕ್ವಲ್ ಟು 80 ಅಂತ ಹೇಳಿದ್ರೆ ಬಿಲೋ ಹೇಳ್ತಾ ಇದೀಯಾ, ಅಬೋವ್ ಹೇಳ್ತಾ ಇದೀಯಾ? ಬಿಲೋ ಹೇಳ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಅಬ್ಸರ್ವ್ ಹಿಯರ್. ಸೊ ಈ ಲೈನ್ ಒಳಗಡೆನೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಬಟ್ ಫಸ್ಟ್ ಈಕ್ವೇಶನ್ ಹೇಳೋ ಪ್ರಕಾರ ನಾವು ಈ ಲೈನ್ ಮೇಲೆ ಯಾವ ಕಾರ್ನರ್ ಪಾಯಿಂಟ್ ಜಾಯಿನ್ ಆಗುತ್ತೋ ಅಂದ್ರೆ ಈಕ್ವಲ್ ಆಗಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಥರ್ಡ್ ಈಕ್ವೇಶನ್ ನೋಡಿ, x2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 60 ಇದೆ. ಬಿಲೋನಾ ಅಬೋವ್ನಾ? ಹೇಳಿದ್ರೆ ಈ ಬ್ಲೂ ಕಲರ್ ಲೈನ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ತಾನೆ? ಓಕೆ, ಈಗ ಫಿಸಿಯಬಲ್ ರೀಜನ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಒಂದು ಫಿಸಿಯಬಲ್ ರೀಜನ್ ಅಥವಾ ಯಾವ ಒಂದು ಏರಿಯಾ ಬಂದ್ಬಿಟ್ಟು ಅಥವಾ ಸ್ಪೇಸ್ ಬಂದ್ಬಿಟ್ಟು ಸ್ಯಾಟಿಸ್ಫೈ ಮಾಡುತ್ತೆ ಕನ್ಸ್ಟ್ರೈಂಟ್ಸ್ ನ? ಈ ಫಿಸಿಯಬಲ್ ರೀಜನ್ ಓಕೆ, ಈ ಫಿಸಿಯಬಲ್ ರೀಜನ್ ಸ್ಯಾಟಿಸ್ಫೈ ಮಾಡುತ್ತೆ ತಾನೆ? ಯಾಕಂದ್ರೆ 2 ಕನ್ಸ್ಟ್ರೈಂಟ್ಸ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇದು ಅಬೋವ್ ಇದೆ, ಇದು ಬಿಲೋ ಇದೆ. ಇದು ಈಕ್ವಲ್ ಗೆ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಆಗ ಯಾವ ತರ ಕಾರ್ನರ್ ಪಾಯಿಂಟ್ ನ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಓಕೆ, ಈಗ ಈ ಫಿಸಿಯಬಲ್ ರೀಜನ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಕ್ಲಿಯರ್ ಆಗಿದೆಯಾ ನಿಮ್ಗೆ?
Yes, sir. ಓಕೆ, ಸೊ ಕ್ಲಿಯರ್ ಆಗಿದೆ ಅಂತ ಆದ್ಮೇಲೆ ಫಿಸಿಯಬಲ್ ರೀಜನ್ಗೆ ಮಾರ್ಕ್ ಮಾಡೋಣ. ಸೊ ಜಸ್ಟ್ ಅಬ್ಸರ್ವ್. ಓಕೆ, ಈಗ ಫಿಸಿಯಬಲ್ ರೀಜನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಜನರಲ್ ಆಗಿ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಕಾರ್ನರ್ ಪಾಯಿಂಟ್ಸ್ ಗೆ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ ಅಲ್ವಾ? Yes, sir. Yes, sir. ಓಕೆ, ಈಗ ಟೋಟಲ್ ಆಗಿ ಎಷ್ಟು ಕಾರ್ನರ್ ಪಾಯಿಂಟ್ಸ್ ಇದೆ ಇಲ್ಲಿ? ಎ ಬಿ Four. ಸಿ ಡಿ. 0 ಅನ್ನೋದು ಕಾರ್ನರ್ ಪಾಯಿಂಟ್ ಆಗಿದೆಯಾ ಇಲ್ಲಿ? No, No. sir. ನೋ, ಇಲ್ಲ. ಸೊ ಅದನ್ನ ಬೇಕಾದ್ರೆ ನೀವು ಬರ್ಕೋಬಹುದು, ಇಲ್ಲಾಂದ್ರೆ ಬಿಟ್ಬಿಡ್ಬೋದು, ಯಾಕಂದ್ರೆ ಸುಮ್ನೆ 0ನೇ ಬರುತ್ತೆ ಅದಲ್ವಾ. ಸೊ ಫಿಸಿಯಬಲ್ ರೀಜನ್ ಅಟ್ಯಾಚ್ ಆಗಿಲ್ಲ. ಸೊ ನೌ ವಿ ಹ್ಯಾವ್ ದ 4 ಕಾರ್ನರ್ ಪಾಯಿಂಟ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫಿಸಿಯಬಲ್ ರೀಜನ್. ಸೊ ಈಗ ಎ ವ್ಯಾಲ್ಯೂ ನಾವೇನಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಾವು ಜನರಲ್ ಆಗಿ ನೋಡಿ x1 ವ್ಯಾಲ್ಯೂ ಮತ್ತೆ x2 ವ್ಯಾಲ್ಯೂ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಈಗ ಫಿಸಿಯಬಲ್ ರೀಜನ್ ನಾವು ಐಡೆಂಟಿಫೈ ಮಾಡ್ಕೊಂಡಿದೀವಿ. ಜಸ್ಟ್ ಪುಟ್ ಎ ಮಾರ್ಕ್ ಆನ್ ದಿಸ್, ದಟ್ ಈಸ್ ದಿಸ್ ಇಸ್ ದ ಫಿಸಿಯಬಲ್ ರೀಜನ್ ಅಂತ. ಓಕೆ, ಸೊ ನಿಮಗೆ ಕನ್ಫ್ಯೂಷನ್ಸ್ ಬೇಡ. ರೀಜನ್, ಸೊ ಫಿಸಿಯಬಲ್ ರೀಜನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಿದ್ದೀನಿ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ ತರ ಮಾಡ್ತಾ ಇದೀವಿ, ಈ ಫಿಸಿಯಬಲ್ ರೀಜನ್ ಯಾವ ಕಾರ್ನರ್ ಪಾಯಿಂಟ್ ಗೆ ಅಟ್ಯಾಚ್ ಆಗಿದೆ ಅದಕ್ಕೆ ನೇಮ್ ಕೊಡ್ತಾ ಇದ್ವಿ. ಸೊ ನಾನು ಇಲ್ಲಿ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಫ್ರಮ್ ದಿಸ್ ಯು ಗಾಟ್ ಟು ನೋ ದಟ್ ದೇರ್ ಆರ್ ಹೌ ಮೆನಿ ಕಾರ್ನರ್ ಪಾಯಿಂಟ್ಸ್ ಆರ್ ದೇರ್? 4 corner points. 4 ಕಾರ್ನರ್ ಪಾಯಿಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಜಸ್ಟ್ ಸಿ. ಓಕೆ, ಸೊ ಸೊ 4 ಕಾರ್ನರ್ ಪಾಯಿಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ. ಸೊ ಕಾರ್ನರ್ ಪಾಯಿಂಟ್ಸ್, ಸೊ ಜನರಲ್ ಆಗಿ ಯಾವ ತರ ಮಾಡ್ತಾ ಇದ್ವಿ, ಮೆನ್ಷನ್ ಮಾಡ್ತಾ ಇದ್ವಿ ಎ ಬಿ ಸಿ ಡಿ. ಸೊ ಇದು ಎ ಬಿ ಸಿ ಡಿ ಯಾಕೆ ಆರ್ಡರ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನಾನು ಕಾರ್ನರ್ ಪಾಯಿಂಟ್ಸ್ ಅಂದ್ರೆ ಫಿಸಿಯಬಲ್ ರೀಜನ್ ಮಾತ್ರ ನೇಮ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ನೀವು ಲೈನ್ಸ್ ನ ಡ್ರಾ ಮಾಡಿದಾಗಲೇ ನೇಮ್ಸ್ ಕೊಟ್ಕೊಂಡಿರ್ತೀರಾ, ಅದು ಚೇಂಜ್ ಆಗಬಹುದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಕ್ಲಿಯರ್ ಆಯ್ತಲ್ವಾ ಇದು? Yes, sir. ಕೋಆರ್ಡಿನೇಟ್ಸ್ ನೋಡಿ, ಕೋಆರ್ಡಿನೇಟ್ಸ್. ಈಗ ಈಸಿಯಾಗಿ ನಾವು ಎ ಬಿ ಸಿ ಡಿ ಇದಕ್ಕೆ ನಾವು ಈಸಿಯಾಗಿ ಫಿಸಿಯಬಲ್ ರೀಜನ್ ಕಾರ್ನರ್ ಪಾಯಿಂಟ್ಸ್ ಯಾವುದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೋಬಹುದು. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ಈಗ ಕಾರ್ನರ್ ಪಾಯಿಂಟ್ ಎಗೆ x1 ವ್ಯಾಲ್ಯೂ x2 ವ್ಯಾಲ್ಯೂ ಏನಿರೋದಕ್ಕೆ ಸಾಧ್ಯ? x1 ವ್ಯಾಲ್ಯೂ 0 ಅಂಡ್ x2 ವ್ಯಾಲ್ಯೂ 60. ಈಸಿಯಾಗಿ ಮೆನ್ಷನ್ ಮಾಡಬಹುದು ತಾನೆ ನೋಡಿದ ತಕ್ಷಣ? Yes, sir. ಓಕೆ, x1 ವ್ಯಾಲ್ಯೂ 0, x2 ವ್ಯಾಲ್ಯೂ ಎಷ್ಟು? 60 ಅಲ್ವಾ? ಓಕೆ, ಸೊ ಸಿಮಿಲರ್ಲಿ ಒಂದು ಮಿನಿಟ್. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಬಿ, x1 ವ್ಯಾಲ್ಯೂ ಏನು, x2 ವ್ಯಾಲ್ಯೂ ಏನು? x1 value 0, x2 value 200. 200. ವರ್ಡ್ ಡಾಕ್ಯುಮೆಂಟ್ ಕಾಣಿಸ್ತಿದ್ಯಾ? Yes, sir. x1 ವ್ಯಾಲ್ಯೂ 0, x2 ವ್ಯಾಲ್ಯೂ 200. Yes, sir. Yes, ಓಕೆ, ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಸಿ. ಕಾರ್ನರ್ ಪಾಯಿಂಟ್ ಸಿ ನೋಡಿ, ಇಲ್ಲಿದೆ. x1 ವ್ಯಾಲ್ಯೂ ಏನು, x2 ವ್ಯಾಲ್ಯೂ ಏನು? 80. x1 ವ್ಯಾಲ್ಯೂ ಈಸಿಯಾಗಿ ಕಾಣಿಸುತ್ತೆ 80, x2 ವ್ಯಾಲ್ಯೂ ಎಷ್ಟು? 120. 120 ಅಲ್ವಾ? ಓಕೆ, 80 120. ನೆಕ್ಸ್ಟ್ x1 ವ್ಯಾಲ್ಯೂ ಫಾರ್ ಕಾರ್ನರ್ ಪಾಯಿಂಟ್ ಡಿ, x1 ವ್ಯಾಲ್ಯೂ ಏನು? 80, x2 ವ್ಯಾಲ್ಯೂ 60. 80 60. ಓಕೆ, 80, 60 ಅಲ್ವಾ? ಸೊ ಈಗ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ಆಬ್ಜೆಕ್ಟಿವ್ ವ್ಯಾಲ್ಯೂ. ಆಬ್ಜೆಕ್ಟಿವ್ ಫಂಕ್ಷನ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಜಸ್ಟ್ ಮೆನ್ಷನ್ ಮಾಡ್ತಾ ಇದೀನಿ ನೋಡಿ. ಇದನ್ನ ಡೈರೆಕ್ಟ್ ಆಗಿ ಹೇಳ್ತಿದ್ದೆ, ಬಟ್ ಕನ್ಫ್ಯೂಸ್ ಪ್ರಾಬ್ಲಮ್ ಇದೆ ಅಲ್ವಾ, ಕನ್ಫ್ಯೂಷನ್ಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ವಿ. ನೋಡ್ಕೊಳ್ಳಿ ಹಂಗೆ. 3 ಇಂಟು x1 ವ್ಯಾಲ್ಯೂ 0, 1 ಮಿನಿಟ್, x1 ವ್ಯಾಲ್ಯೂ 0 ಅಂಡ್ x2 ವ್ಯಾಲ್ಯೂ 5 ಇಂಟು 60. So is equal to 0 plus 300, right? 300. Yes, ಓಕೆ, 300 ಬಂದಿದೆ. ಇದನ್ನ ನಾವೇನಂತ ಕರಿತೀವಿ? ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ, ಆಬ್ಜೆಕ್ಟಿವ್ ಫಂಕ್ಷನ್ ವ್ಯಾಲ್ಯೂ. ಸೊ ಸಿಮಿಲರ್ಲಿ 3 ಇಂಟು 0 ಪ್ಲಸ್ 5 ಇಂಟು 200 ಅಲ್ವಾ? ಓಕೆ, ಈಕ್ವಲ್ ಟು 0 ಪ್ಲಸ್ 1000. ಓಕೆ, 1000 ಇಲ್ಲಿ ಮೆನ್ಷನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು 3 ಇಂಟು 0, ಸಾರಿ 3 ಇಂಟು 80 ಪ್ಲಸ್
5 into 120. So 240 na? Okay, 240. Yes, 240 sir. plus 600. 600. Okay. 840. 840. Next is equal to 3 into 80 plus 5 into 60. So much we get 24 plus, that is 240 plus 300 alva. Okay, so ಈಗ ಟೋಟಲ್ ವ್ಯಾಲ್ಯೂ ಎಷ್ಟು ಬಂದಿದೆ? 540. ಕೇಳಿಸಿದಲ್ವಾ? ಹಲೋ, ಓಕೆ. ಸೊ ನೆಟ್ವರ್ಕ್ ಇಶ್ಯೂ ಇಂದ ಅದು ಕಟ್ ಆಯ್ತು. ಸೊ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ ಈಗ? Yes, sir. ಓಕೆ, ಇಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವಿ ತಾನೆ? 300,000 ಮತ್ತೆ 840 ಮತ್ತೆ 540 ಬಂದಿದೆ. ಓಕೆ, ಇಷ್ಟು ಕಾರ್ನರ್ ಪಾಯಿಂಟ್ಸ್ಗೆ ಆಬ್ಜೆಕ್ಟಿವ್ ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವಿ. ಕ್ಲಿಯರ್ ಆಯ್ತಾ ಇದು? Yes, Yes, sir. sir. ಓಕೆ, ನೆಕ್ಸ್ಟ್ ಎಕ್ಸೆಲ್ ಶೀಟ್ ಕಾಣಿಸ್ತಿದ್ಯಾ? ಓಕೆ, ಸೊ ಈಗ No, sir. ವರ್ಡ್ ಶೀಟ್ ಕಾಣಿಸ್ತಾ ಇದೆಯಾ ಕ್ಯಾಲ್ಕುಲೇಷನ್ ಮಾಡಿರೋದು ವ್ಯಾಲ್ಯೂಸ್? Yes, sir. No, sir. Yes, sir. ಓಕೆ, ಈಗ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ ಮಾಡಿದೀವಿ. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಸೇಷನ್? Minimization of cost. ಮಿನಿಮೈಸೇಷನ್ ಆಫ್ ಕಾಸ್ಟ್. ಈಗ ನಾವು ಇದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಿ ಜನರಲ್ ಆಗಿ? ಇರೋದು A, sir. ಯಾವುದು? ಎನಾ, ಬಿನಾ, ಸಿನಾ, ಡಿನಾ? A, sir. ಏನ ಸೆಲೆಕ್ಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಹೆನ್ಸ್ ದ ಆಪ್ಟಿಮಲ್ ಸೊಲ್ಯೂಷನ್ ಈಸ್ ಎ ಅಂತ ಹೇಳ್ಬಿಟ್ಟು ನಾವು ಸೊಲ್ಯೂಷನ್ ಕೊಟ್ಬಿಡ್ತೀವಿ ಅಲ್ವಾ ಜನರಲ್ ಆಗಿ. ಈಗ ಕಾರ್ನರ್ ಪಾಯಿಂಟ್ ಏನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಯಾಕಂತ ಹೇಳಿದ್ರೆ ಅದು 300 ಮಿನಿಮಮ್ ವ್ಯಾಲ್ಯೂ ಬಂದಿದೆ. ನಾವು ಸಿ ದಿ ಡಯಾಗ್ರಾಮ್ ನೋಡಿ. ಕಾರ್ನರ್ ಪಾಯಿಂಟ್ ಏನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಈ ಫಸ್ಟ್ ಲೈನ್ ಏನ್ ಹೇಳ್ತಾ ಇದೆ? ಈಕ್ವಲ್ ಆಗಿ ಪ್ರೊಡಕ್ಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಕರೆಕ್ಟ್ ಅಲ್ವಾ? ಓಕೆ, ಈಕ್ವಲ್ ಆಗಿ ಪ್ರೊಡಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಈ ಪಾಯಿಂಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಪಾಯಿಂಟ್ ಯಾವ್ದಾದ್ರು ಈ ಒಂದು ಲೈನ್ ಗೆ ಟಚ್ ಆಗಿರ್ಬೇಕು, ಅದು ಈಕ್ವಲ್ ಆಗಿರ್ಬೇಕು. ಕರೆಕ್ಟ್ ಇದೆ ತಾನೆ ಕಂಡೀಷನ್? ಹಲೋ, ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಪಾಯಿಂಟ್ ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ತೀವೋ ಅದು ಮಿನಿಮಮ್ ಆದ್ರೂ ಆಗ್ಲಿ ಮ್ಯಾಕ್ಸಿಮಮ್ ಆದ್ರೂ ಆಗ್ಲಿ ಅದು ಈಕ್ವಲ್ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಈ ಲೈನ್ ಗೆ ಅದು ಟಚ್ ಆಗಿರ್ಬೇಕು ಆ ಕಾರ್ನರ್ ಪಾಯಿಂಟ್. ಈಗ ಎಕ್ಸೆಲ್ ಓಕೆ ವರ್ಡ್ ಶೀಟ್ ಅಲ್ಲಿ ಆ 300 ಟಚ್ ಆಗ್ತಿದ್ಯಾ ಆ ಈಕ್ವಲ್ ಆ ಲೈನ್ಗೆ, ಬ್ಲೂ ಕಲರ್ ಲೈನ್ಗೆ? ಸೊ ಹಾಗಾಗಿ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅಗೈನ್ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಸೇಷನ್? ಮಿನಿಮೈಸೇಷನ್. ಸೊ ಈಗ 300 ಕ್ಯಾನ್ಸಲ್ ಆಯ್ತು. 300 ಬಿಟ್ಟು ನೆಕ್ಸ್ಟ್ ಮಿನಿಮಮ್ ಸೆಲೆಕ್ಟ್ ಮಾಡ್ಕೋಬೇಕಾ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೋಬೇಕಾ? ನೆಕ್ಸ್ಟ್ ಮಿನಿಮಮ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ 540. ಓಕೆ, ಇದು ನೆಕ್ಸ್ಟ್ ಮಿನಿಮಮ್ ಇದೆ. ನೆಕ್ಸ್ಟ್ ನೋಡೋಣ ಡಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಕಾರ್ನರ್ ಪಾಯಿಂಟ್ ಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ನಾವು ಸಿ ದಿ ಕಾರ್ನರ್ ಪಾಯಿಂಟ್ ಡಿ ವೆದರ್ ಇಟ್ ಈಸ್ ಈಕ್ವಲ್ ಟು ದಿಸ್ ಕನ್ಸ್ಟ್ರೈಂಟ್ ಆರ್ ನಾಟ್. ನೋಡಿ, ಕಾರ್ನರ್ ಪಾಯಿಂಟ್ ಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಾ. ಈ ಡಿ ಅನ್ನೋದು ಈ ಲೈನ್ ಗೆ ಟಚ್ ಆಗಿದೆಯಾ? ಇಲ್ಲ. ಲೈನ್ ಗೆ ಟಚ್ ಆಗ್ತಿದ್ಯಾ ಫಸ್ಟ್ ಈಕ್ವೇಷನ್ ಗೆ? ಇಲ್ಲ ತಾನೆ? ಓಕೆ, ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗುತ್ತಾ? ಇಲ್ಲ ಸರ್. ಯಾಕಂದ್ರೆ ಅಲ್ಲಿ ಈಕ್ವೇಷನ್ ಹೇಳ್ತಾ ಇದೆ ಮಸ್ಟ್ ಪ್ರೊಡ್ಯೂಸ್ 200 kg ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಮಿನಿಮಮ್ ಯಾವ್ದಿದೆ ಇವೆರಡರಲ್ಲಿ? 840. ಯಾವ್ದು ಕಾರ್ನರ್ ಪಾಯಿಂಟ್? ಸಿ ಇದೆ. ನೆಕ್ಸ್ಟ್ ಈಗ ನೋಡೋಣ ಆ ಕಾರ್ನರ್ ಪಾಯಿಂಟ್ ಸಿ ಬಂದು ಅದಕ್ಕೆ ಟಚ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಕಾರ್ನರ್ ಪಾಯಿಂಟ್ ಸಿ ನೋಡಿ ಈ ಲೈನ್ ಗೆ ಟಚ್ ಆಗಿದೆಯಾ? ಓಕೆ, ಮಸ್ಟ್ in order to produce 200 kgs must by the company need to select the feasible region or corner point C. So at this corner point only the company can composite the chemicals. ಏನು ಈ ಕಾರ್ನರ್ ಪಾಯಿಂಟ್ ಗೆ x1 ವ್ಯಾಲ್ಯೂ x2 ವ್ಯಾಲ್ಯೂ ಏನ್ ಬರುತ್ತೆ? x1 ವ್ಯಾಲ್ಯೂ ಇಸ್ 80 and x2 ವ್ಯಾಲ್ಯೂ ಇಸ್ 120 ಅಷ್ಟು ಕಾಂಪೋಸಿಷನ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಸೊಲ್ಯೂಷನ್
ಕೊಡ್ಕೋಬೇಕು. ಹೆನ್ಸ್ ದ ಆಪ್ಟಿಮಲ್ ಸೊಲ್ಯೂಷನ್ ಫಾರ್ ದಿಸ್ ಇಲ್ಲಸ್ಟ್ರೇಷನ್ ಇಸ್ ಕಾರ್ನರ್ ಪಾಯಿಂಟ್ ಸಿ ಅಟ್ ದ ಆಪ್ಟಿಮಲ್ ಕಾಸ್ಟ್ ಆಫ್ ₹840 ಅಂತ ಹೇಳ್ಬಿಟ್ಟು ಕೊಡ್ಬೇಕು. ಓಕೆ, ಕ್ಲಿಯರ್ ಆಯ್ತಾ? Yes, sir. ಸೊ ಆ ಈಕ್ವಲ್ ಸಿಂಬಲ್ ಕೊಟ್ಟಾಗ ನಾವು ಯಾವ ತರ ಫಿಸಿಬಲ್ ರೀಜನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ. ಓಕೆ, ಸೊ ನೆಕ್ಸ್ಟ್ ಟೇಕ್ ಡೌನ್ ದಿ ಸೊಲ್ಯೂಷನ್. ಬೇಕಾದ್ರೆ ಬರ್ಕೊಂಡ್ಬಿಡಿ. ಐ ವಿಲ್ ಸ್ಟಾಪ್ ದಿ ರೆಕಾರ್ಡ್.